ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ಹಲವಾರು ಆಸೆಗಳನ್ನು ಈಡೇರಿಸ್ಕೊಳ್ಬೇಕು, ಏನಾದರೂ ಮಾಡಿ ನಾನು ಅಂದುಕೊಂಡಿದ್ದನ್ನು ಸಾಧಿಸಬೇಕು, ಅಥವಾ ನಾನು ಮಾಡ್ತಾ ಇರತಕ್ಕಂತಹ ಪ್ರಯತ್ನ ಏನಿದೆ ಅದರಲ್ಲಿ ಗುರಿ ಮುಟ್ಟಲೇಬೇಕು ಅನ್ನುವಂತಹ ಒಂದು ಹಠಕ್ಕೆ ಬೀಳುವಂತಹ ಸಂದರ್ಭಗಳು ಬರಬಹುದು. ಅದೇ ರೀತಿಯಲ್ಲಿ ಹೊಸ ವಾಹನವನ್ನು ಖರೀದಿ ಮಾಡಬೇಕು ಅಂತಕ್ಕಂತಹ ಒಂದು ಆಲೋಚನೆ ಮನಸ್ಸಿನಲ್ಲಿ ಬಹಳ ಗಟ್ಟಿಯಾಗಬಹುದು. ಆ ಯೋಚನೆಗಳು ಬಂದಾಗ ವಾಹನ ಖರೀದಿ ಮಾಡುವಂತಹ ಯೋಗ ಖಂಡಿತವಾಗೇ ಇರುತ್ತೆ. ಆದರೆ ಯಾರ ಉಪಯೋಗಿಸಿ ಆ ವಾಹನವನ್ನು ಬಿಟ್ಟು ಸೆಕೆಂಡ್ ಹ್ಯಾಂಡ್ ಅಂತ ಏನು ಹೇಳ್ತೀವಿ, ಆ ರೀತಿ ವಾಹನಗಳು ನಿಮಗೆ ಅನುಕೂಲ ಆಗೋದಿಲ್ಲ. ಆ ವಿಷಯವನ್ನು ನೀವು ದೂರ ಮಾಡಬೇಕಾಗತ್ತೆ. ಹೊಸ ವಾಹನ ಖರೀದಿಗೆ ಯೋಗ ಇದೆ, ಆದರೆ ಒಂದು ಸಾರಿ ಉಪಯೋಗ ಮಾಡಿದಂತಹ ವಾಹನವನ್ನು ಬೇರೆಯವರಿಂದ ಖರೀದಿ ಮಾಡ್ತಕ್ಕಂಥದ್ದು ಅಷ್ಟು ಶುಭವಲ್ಲ ಅನ್ನುವಂಥದ್ದು ಗೊತ್ತಾಗುತ್ತೆ. ಅತಿಯಾದಂತಹ ಕೋಪವಾಗಲಿ ಅತ್ಯುತ್ಸಾಹವಾಗಲಿ ಎರಡೂ ಕೂಡ ಒಳ್ಳೆಯದಲ್ಲ. ತುಂಬ ಸಿಟ್ಟು ಮಾಡಿಕೊಳ್ಳುವಂಥದ್ದು, ಏನೋ ತುಂಬ ಉತ್ಸಾಹದಲ್ಲಿ ಎಲ್ಲ ಕೆಲಸಗಳನ್ನು ನಾನೇ ಮಾಡಿಬಿಡ್ತೀನಿ ಅನ್ನುವಂತಹ ಭಾವನೆ, ಇದು ಎರಡೂ ಕೂಡ ನಿಮಗೆ ಯೋಗ್ಯವಾದ್ದಲ್ಲ ಅಂತ ಹೇಳಬೇಕು. ಉದ್ಯೋಗದಲ್ಲಿ ನಿಮ್ಮ ಪ್ರಾಬಲ್ಯ ಅಥವಾ ನಿಮ್ಮ ಒಂದು ಸ್ಥಾನಮಾನ ಗಟ್ಟಿತನ ಹೆಚ್ಚಾಗ್ತಕ್ಕಂಥದ್ದಾಗುತ್ತೆ. ಅಲ್ಲಿಂದ ಬರಬೇಕಾದಂತಹ ಅನುಕೂಲತೆಗಳು, ಸವಲತ್ತುಗಳು ಅಥವಾ ಉಪಯೋಗಗಳು ಎಲ್ಲವೂ ಕೂಡ ನಿಮ್ಮ ಕೈ ಸೇರುವ ಹಾಗೆ ನೀವು ಮಾಡಿಕೊಳ್ತೀರಿ ಅಂತಕ್ಕಂಥದ್ದು. ಬೇರೆ ಬೇರೆ ಗೌರವಗಳನ್ನು ಅಥವಾ ಪುರಸ್ಕಾರಗಳನ್ನು ಕೂಡ ಪಡೀಲಿಕ್ಕೆ ಅವಕಾಶಗಳು ಈ ದಿವಸ ನಿಮಗೆ ಸಿಕ್ಕತ್ತೆ, ಅಥವಾ ಆ ವಿಷಯವಾಗಿ ಚರ್ಚೆ ಆಗ್ತಕ್ಕಂಥದ್ದು ಮುಂದಿನ ದಿನಮಾನಕ್ಕೆ ಅನುಕೂಲವಾಗ್ತಕ್ಕಂಥದ್ದಿದೆ. ಸಾಲ ಬಹಳ ಸುಲಭವಾಗಿ ಸಿಕ್ಕಬಹುದು, ಆದರೆ ಆಲೋಚನೆ ಮಾಡಿ. ಇವತ್ತು ಮಾಡಿದಂತಹ ಸಾಲ ಯಾವುದೋ ಸಂದರ್ಭಗಳಲ್ಲಿ ನಿಮಗೆ ತೊಂದರೆಗೆ ಕಾರಣ ಆಗಬಹುದು. ಸರಿಯಾಗಿ ಆಲೋಚನೆಯನ್ನು ಮಾಡಿ ನಿರ್ಧಾರವನ್ನು ಮಾಡಿ. ಬಿಡುವಿಲ್ಲದ ಕೆಲಸ ಆದರೆ ತುಂಬ ಸಂತೋಷ ಇರುತ್ತೆ, ತುಂಬ ಕೆಲಸದ ಒತ್ತಡ ಇದೆ, ಆದರೂ ಕೂಡ ಸಂತೋಷದಿಂದಲೇ ಎಲ್ಲ ಕೆಲಸಗಳನ್ನು ಮಾಡಿ ಮುಗಿಸ್ತಕ್ಕಂತಹ ಒಂದು ಮನಸ್ಥಿತಿಯಲ್ಲಿ ನೀವು ಇರ್ತೀರಿ ಅಂತ ಹೇಳಬೇಕು. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ವೃಷಭ ರಾಶಿ. ವಿದ್ಯಾರ್ಥಿಗಳು ಮುಖ್ಯವಾಗಿ ಗಮನಿಸಬೇಕಾದಂತಹ ಅಂಶ, ನಿಮ್ಮ ಓದನ್ನು ಬಿಟ್ಟು ಬೇರೆ ವಿಷಯಗಳಲ್ಲಿ ಹೆಚ್ಚಿನ ಆಸಕ್ತಿ ಬರುತ್ತೆ. ಅದರಲ್ಲೂ ಕೂಡ ನಿಮ್ಮ ವಯಸ್ಸಿಗೆ ಅಥವಾ ನಿಮ್ಮ ವಿದ್ಯಾಭ್ಯಾಸದ ಒಂದು ಸ್ತರಕ್ಕೆ ಮೀರಿದಂತಹ ಕೆಲವು ಆಲೋಚನೆಗಳು ಬರುತ್ತೆ. ಆದರೆ ಆ ಆಲೋಚನೆಗಳು ಒಳ್ಳೆಯದಾಗಿದ್ದರೆ ನಿಮಗೆ ಅನುಕೂಲವಾಗುವಂಥದ್ದಿದೆ. ಅದೇ ಕೆಟ್ಟ ಆಲೋಚನೆಗಳು ಬಂದರೆ ಜೀವನಕ್ಕೆ ಅದು ಹಾನಿಯನ್ನುಂಟು ಮಾಡ್ತಕ್ಕಂಥದ್ದು. ನಿಮ್ಮ ವಿದ್ಯಾರ್ಥಿ ಜೀವನವನ್ನು ಪೂರ್ಣವಾಗಿ ಹಾಳಾಗೋದಕ್ಕೆ ಕಾರಣವಾಗುತ್ತೆ. ತುಂಬ ಆಲೋಚನೆಯನ್ನು ಮಾಡಿ ದೊಡ್ಡವರ, ಉಪಾಧ್ಯಾಯರ, ಶಿಕ್ಷಕರ ಮಾರ್ಗದರ್ಶನವನ್ನು ಪಡ್ಕೊಂಡು ನಿಮ್ಮ ಸ್ನೇಹಿತರಲ್ಲಿ ಒಳ್ಳೆಯವರನ್ನು ಆಯ್ಕೆ ಮಾಡಿಕೊಂಡು ನೀವು ಕೂಡ ಒಳಿತನ್ನು ಮಾಡ್ತಕ್ಕಂತಹ ಪ್ರಯತ್ನದಲ್ಲಿದ್ದರೆ ಪೋಷಕರಿಗೂ ಸಮಾಧಾನ, ಶಿಕ್ಷಕರಿಗೂ ಕೂಡ ಒಂದು ರೀತಿಯಲ್ಲಿ ಸಂತೋಷ ಆಗ್ತಕ್ಕಂಥದ್ದಿದೆ. ಆಹಾರ ಪದ್ಧತಿಯಲ್ಲಿ ಸ್ವಲ್ಪ ಜಾಗರೂಕತೆಯನ್ನು ವಹಿಸಬೇಕು. ಆಹಾರದಲ್ಲಿ ವ್ಯತ್ಯಾಸಗಳಾಗ್ತಾ ಇರತಕ್ಕಂಥದ್ದು, ಹೊರಗಿನ ಪದಾರ್ಥ ಕೆಲವರಿಗೆ ಹಿಡಿಸೋದಿಲ್ಲ. ಅಂತಹ ಪದಾರ್ಥಗಳನ್ನು ಸೇವನೆ ಮಾಡಿದಾಗ ತತ್ಕ್ಷಣದಲ್ಲಿ ಅದರ ಪರಿಣಾಮ, ಪ್ರಭಾವ ಆಗ್ತಕ್ಕಂಥದ್ದಿದೆ. ಆತುರಾತುರದಲ್ಲಿ ಹಣವನ್ನು ಕಳ್ಕೊಳ್ತಕ್ಕಂತಹ ಸಾಧ್ಯತೆ ಇದೆ. ಏನೋ ವ್ಯವಹಾರ ಮಾಡ್ತೀರಿ ಅಥವಾ ಏನೋ ಕೊಂಡುಕೊಳ್ತೀರಿ, ಆವಾಗ ಏನೋ ಒಂದಷ್ಟು ಹಣವನ್ನು ಕೊಡೋದಕ್ಕೆ ಅದಕ್ಕಿಂತ ಹೆಚ್ಚಿಗೆ ಕೊಡ್ತಕ್ಕಂಥದ್ದು, ಅಥವಾ ಇನ್ನೇನೋ ವ್ಯವಹಾರದಲ್ಲಿ ವ್ಯತ್ಯಾಸಗಳನ್ನು ಮಾಡ್ಕೊಳ್ತಕ್ಕಂಥದ್ದು, ಒಮ್ಮೆ ಕೊಟ್ಟು ಅಥವಾ ಕಳಿಸಿದಂತಹ ಹಣ ವಾಪಸ್ ಬರದೇ ಇರತಕ್ಕಂಥದ್ದು, ಹೀಗೆಲ್ಲ ಸಮಸ್ಯೆಗಳು ಆಗಬಹುದು ಅಂತ ಅರ್ಥ. ಮಾನಸಿಕವಾದಂತಹ ಚಂಚಲತೆಯನ್ನು ನಿಯಂತ್ರಣ ಮಾಡಿಕೊಳ್ಬೇಕು. ಮನಸ್ಸು ನಿಮ್ಮ ಹತೋಟಿಯಲ್ಲಿಲ್ಲ ಅಂತಾದಾಗ ಹಲವಾರು ಅವಘಡಗಳು ನಡೆದು ಹೋಗುತ್ತೆ. ಯಾಕೆ ಅಂತಂದರೆ ನಾವು ಏನು ಮಾಡ್ತಾ ಇದ್ದೀವಿ, ಯಾವ ಕೆಲಸದಲ್ಲಿದ್ದೀವಿ ಅನ್ನುವಂಥದ್ದನ್ನು ಮರೆತಾಗ ಅಲ್ಲಿ ಆಗತಕ್ಕಂತಹ ಲೋಪದೋಷಗಳಿಗೆ ನಾವೇ ಕಾರಣ ಅಂತಕ್ಕಂಥದ್ದನ್ನು ತಿಳಿಬೇಕಾಗತ್ತೆ. ಆತ್ಮಗೌರವವನ್ನು ಹೆಚ್ಚು ಮಾಡಿಕೊಳ್ಬೇಕು. ಯಾವುದಾದ್ರೂ ವಿಷಯಕ್ಕೆ ಅಥವಾ ಇನ್ಯಾವುದೋ ವ್ಯವಹಾರದಲ್ಲಿ ರಾಜಿಯನ್ನು ಮಾಡಿಕೊಂಡ್ರೆ ನಿಮಗೆ ಅವಮಾನವಾಗುತ್ತೆ. ಎಷ್ಟು ದಿವಸ ಹಠ ಮಾಡಿದರು, ಈಗ ಒಪ್ಪಿಕೊಂಡ್ರು ಅನ್ನುವಂತಹ ಒಂದು ಸಣ್ಣ ಮಾತು, ಆಪಾದನೆ ನಿಮ್ಮ ಮೇಲೆ ಬರಬಹುದು ಅಂತಕ್ಕಂಥದ್ದು. ಪ್ರೇಮಿಗಳಲ್ಲಿ ಪರಸ್ಪರ ಅನುಮಾನ ಮೂಡುವಂತಹ ದಿವಸ,
ಒಬ್ಬರ ಮೇಲೆ ಇನ್ನೊಬ್ಬರಿಗೆ ಅನುಮಾನ ಬರುತ್ತೆ, ಅಭಿಪ್ರಾಯ ಭೇದಗಳು ಬರುತ್ತೆ, ಜಗಳಕ್ಕೆ ಅವಕಾಶ ಇದೆ. ಅದು ಯಾವುದೂ ಕೂಡ ಬೇಡ ಅಂತ ಹೇಳುವಂಥದ್ದು. ರಾಜರಾಜೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ ಪ್ರತಿಯೊಬ್ಬರೂ ಕೂಡ ತಾವು ಕಷ್ಟಪಡ್ತಕ್ಕಂಥದ್ದು, ಏನೋ ಕೆಲಸ ಮಾಡುವಂಥದ್ದು, ನೌಕರಿ, ಉದ್ಯೋಗ ಅಥವಾ ವೃತ್ತಿ ಇದೆಲ್ಲವನ್ನು ಮಾಡುವಂಥದ್ದು, ಏನೋ ಹಣಕಾಸನ್ನು ಸಂಪಾದನೆ ಮಾಡಬೇಕು, ಸಮಾಜದಲ್ಲಿ ನಾನು ಕೂಡ ಸಂತೋಷವಾಗಿರಬೇಕು, ನನ್ನ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಬೇಕು ಅನ್ನುವಂತಹ ದೃಷ್ಟಿಯಿಂದ. ಆ ರೀತಿಯಲ್ಲಿದ್ದಾಗ ಹಣ ಅಥವಾ ನಮ್ಮ ಲಾಭ ಆದಾಯಗಳು ನಮ್ಮ ನಿರೀಕ್ಷೆಯನ್ನು ತಲುಪಲಿಲ್ಲ ಅಂತಾದಾಗ ಸಾಧಾರಣವಾಗಿ ಕೋಪ ಬರುವಂಥದ್ದು ಎಲ್ಲರಲ್ಲೂ ಕೂಡ ಕಾಣುತ್ತೆ. ಆದರೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಕ್ಕಂತಹ ನೀವು ಅದೇ ಯೋಚನೆಯಲ್ಲೇ ಇದ್ದರೆ ಮುಂದಿನ ದಿನಮಾನಕ್ಕೂ ಕೂಡ ಅದು ಕಷ್ಟ ಆಗುತ್ತೆ. ಯಾಕೆ ಹೀಗಾಯಿತು ಅಂತ ಆಲೋಚನೆ ಮಾಡಿ ತತ್ಕ್ಷಣದಲ್ಲಿ ಅದಕ್ಕೆ ಪರಿಹಾರ ಮಾರ್ಗವನ್ನು ಕಂಡುಕೊಳ್ಳಬೇಕಾದಂಥದ್ದು ಬಹಳ ಬಹಳ ಮುಖ್ಯವಾಗುತ್ತೆ. ಪ್ರಯತ್ನ ಕಡಿಮೆ ಇರುತ್ತೆ, ಹಾಗಾಗಿ ಸಂಕಷ್ಟಕ್ಕೆ ಸಿಗಹಾಕ್ಕೊಳ್ತೀರಿ. ನಿಮ್ಮ ತಪ್ಪು ಏನು ಅಥವಾ ನಿಮ್ಮ ದೌರ್ಬಲ್ಯ ಏನು ಅನ್ನುವಂಥದ್ದು ಇಲ್ಲಿ ಗೊತ್ತಾಗತ್ತೆ. ಹಾಗಾಗಿ ನಿಮ್ಮ ಪ್ರಾಮಾಣಿಕವಾದಂತಹ ಪ್ರಯತ್ನಗಳು ಪುನಃ ಪುನಃ ಇದ್ದರೆ ನಿಮಗೆ ಲಾಭ ಖಂಡಿತವಾಗಿ ಸಿಕ್ಕುವಂತಹ ಅವಕಾಶಗಳು. ಯಾವ ಕೆಲಸದಲ್ಲೂ ಕೂಡ ಮಾನಸಿಕವಾದಂತಹ ಕೀಳರಿಮೆ ಇರಬಾರ್ದು. ನಾವು ಯಾವುದೋ ಒಂದು ಕೆಲಸವನ್ನು ಆಯ್ಕೆ ಮಾಡ್ಕೊಂಡಿರ್ತೀವಿ, ಯಾವುದೋ ಒಂದು ಉದ್ಯೋಗವನ್ನು ಮಾಡ್ತಾ ಇರ್ತೀವಿ, ನಾವು ಮೊದಲು ಅದನ್ನು ಗೌರವಿಸಬೇಕು. ಗೌರವಪೂರ್ಣವಾಗಿ ಪ್ರೀತಿಪೂರ್ವಕವಾಗಿ ಆ ಕೆಲಸವನ್ನು ಮಾಡಬೇಕು. ಆಗ ಮಾತ್ರ ನಮಗೆ ಸಮಾಧಾನ ಸಿಕ್ಕತ್ತೆ. ಮಾನಸಿಕವಾಗಿ ಮತ್ತೊಂದಷ್ಟು ಹುಮ್ಮಸ್ಸು, ಉತ್ತೇಜನ ನಮಗೆ ಬರುತ್ತೆ. ಆ ಕೆಲಸಕ್ಕೆ ನಾವು ನ್ಯಾಯವನ್ನು ಒದಗಿಸಬೇಕಾಗತ್ತೆ, ಖಂಡಿತ ಒದಗಿಸಬೇಕು ಕೂಡ. ಈ ದಿಶೆಯಲ್ಲಿ ಆಲೋಚನೆ ಇರಬೇಕು ಅಂತಕ್ಕಂಥದ್ದು. ಕೆಲವು ಕಾರಣಾಂತರಗಳಿಂದ ಕೆಲಸ ಸ್ಥಗಿತವಾಗ್ಬೋದು. ಯಾವುದೋ ಕೆಲಸ ಮಾಡ್ತಾ ಇರ್ತೀರಿ, ಬೇರೆ ಏನೋ ಅಡಚಣೆ ಆಗುತ್ತೆ, ಅಥವಾ ಇನ್ಯಾವುದೋ ನೀವು ವಾರ್ತೆಯನ್ನು ಕೇಳಿ ನಿಮ್ಮ ಮನಸ್ಸಿಗೆ ಅಸಮಾಧಾನ ಆಗಿ ಆ ಕೆಲಸವನ್ನು ಪೂರ್ಣ ಮಾಡಲಿಕ್ಕೆ ಅವಕಾಶಗಳಾಗದೇ ಇರಬಹುದು. ಈ ರೀತಿಯ ಸಂದರ್ಭಗಳು ನಿಮಗೆ ಒದಗುವಂಥದ್ದು. ವಿವಾಹದ ವಿಚಾರದಲ್ಲಿ ಕಹಿಯಾದಂತಹ ಒಂದು ವಾತಾವರಣ, ಮನೆಯಲ್ಲಿ ಏನೋ ಮಂಗಳ ಕಾರ್ಯ ನಡೀಬೇಕು ಅನ್ನುವಂತಹ ವಿಚಾರಕ್ಕೆ ಬಂದಾಗ ಏನೋ ಮದುವೆ ನಿಶ್ಚಯ ಆಗಿರಬಹುದು, ಅಥವಾ ಅದಕ್ಕೆ ಪ್ರಯತ್ನಗಳು ನಡೀತಾ ಇರಬಹುದು. ಅಲ್ಲಿಯ ವಾತಾವರಣಗಳು ಮದುವೆ ವಿಷಯ ಬಂದಾಗ ಏನೋ ನಿಮಗೆ ವಿರುದ್ಧವಾದಂತಹ ರೀತಿಯಲ್ಲಿದ್ದು ಬಹಳ ಬೇಸರವಾಗ್ತಕ್ಕಂಥದ್ದು. ಕುಟುಂಬದಲ್ಲಿರ್ತಕ್ಕಂತಹ ಸಮಸ್ಯೆ, ಬೇಸರ, ಮನಸ್ಸು ಒಂದು ರೀತಿಯಲ್ಲಿರುತ್ತೆ, ಮನೆಯವರು ಒಂದು ರೀತಿಯಲ್ಲಿರ್ತಾರೆ. ಹೀಗಾಗಿ ಪರಸ್ಪರವಾಗಿ ವಿರುದ್ಧವಾದಂತಹ ಅಭಿಪ್ರಾಯಗಳ ಮನೆಯಲ್ಲಿ ಬಂದಾಗ ಯಾವುದೇ ರೀತಿಯ ನಿರ್ಧಾರಕ್ಕೆ ಅದು ಅವಕಾಶವನ್ನು ಕೊಡದೇ ಇರತಕ್ಕಂಥದ್ದು. ವಿಶೇಷವಾಗಿ ಧರ್ಮಸ್ಥಳದ ಶ್ರೀ ಮಂಜುನಾಥೇಶ್ವರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ ತಂದೆ ಮಕ್ಕಳು, ತಾಯಿ ಮಕ್ಕಳು, ಈ ರೀತಿ ಪೋಷಕರ ಮತ್ತು ಮಕ್ಕಳ ಒಂದು ಬಂಧುತ್ವ ಈ ದಿವಸ ಚೆನ್ನಾಗಿರುವಂಥದ್ದು. ಏನಾದರೂ ಕೆಲಸವನ್ನು ಮಾಡಬೇಕು ಅಥವಾ ಇನ್ಯಾವುದಾದ್ರೂ ಆಲೋಚನೆಗಳು ಬಂದರೆ ಪರಸ್ಪರವಾಗಿ ಅದನ್ನು ಕುಳಿತು ಚರ್ಚೆ ಮಾಡಿ ನಿರ್ಧಾರ ಮಾಡ್ತಕ್ಕಂತಹ ಒಂದು ಸುಯೋಗ ನಿಮಗೆ ಒದಗುತ್ತಾ ಇದೆ. ಮಕ್ಕಳು ನನ್ನ ಮಾತು ಕೇಳಲಿಲ್ಲ ಅಥವಾ ಪೋಷಕರು ನಾನು ಹೇಳಿದ್ದನ್ನು ಕೇಳಲಿಲ್ಲ, ಈ ರೀತಿಯ ಪರಸ್ಪರವಾದಂತಹ ಒಂದು ಆಕ್ಷೇಪ ಮಾಡ್ತಕ್ಕಂಥದ್ದು, ಪ್ರತ್ಯಾರೋಪ ಮಾಡ್ತಕ್ಕಂಥದ್ದು ಖಂಡಿತವಾಗಿ ಈ ದಿವಸ ಕಾಣದೇ ಇರುವಂಥದ್ದು. ಅದು ಬಹಳ ಬಹಳ ಉತ್ತಮವಾದಂತಹ ಒಂದು ವಾತಾವರಣ ಅಂತ ಹೇಳಬೇಕು. ಅಧ್ಯಾಪನ ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ತಾವು ಯಾವುದೋ ಅಪರಾಧ ಮಾಡಿದಂತಹ ಭಾವನೆ ಕಾಡುತ್ತೆ. ನಾನು ಮಕ್ಕಳಿಗೆ ಏನೋ ಅನ್ಯಾಯ ಮಾಡ್ತಾಯಿದ್ದೀನಿ, ಅಥವಾ ನನ್ನ ವೃತ್ತಿಗೆ ಏನೋ ಅನ್ಯಾಯ ಮಾಡ್ತಾಯಿದ್ದೀನಿ, ಇಲಾಖೆಗೆ ಏನೋ ಅನ್ಯಾಯ ಮಾಡ್ತಾಯಿದ್ದೀನಿ, ಇದು ಮಾಡಬಾರ್ದಾಗಿತ್ತು, ನಾನು ಮಾಡಬಾರ್ದು ಅನ್ನುವಂತಹ ಒಂದು ಪಾಪ ಪ್ರಜ್ಞೆ ಈ ದಿವಸ ನಿಮಗೆ ಕಾಡುವಂಥದ್ದಾಗತ್ತೆ. ಹಿರಿಯರ ಅನುಭವಿಗಳ ಸಂಪರ್ಕವನ್ನು ಇಟ್ಟುಕೊಂಡ್ರೆ ಅವರ ಮಾರ್ಗದರ್ಶನದ ಮಾತುಗಳು ನಿಮ್ಮ ಜೀವನದಲ್ಲಿ ಒಂದಷ್ಟು ಬೇರೆ ಬೇರೆ ರೀತಿಯ ಆಲೋಚನೆಗಳಿಗೆ, ಸಾಧನೆಗೆ ಮಾರ್ಗದರ್ಶಕವಾಗತ್ತೆ. ಅದನ್ನು ಗಮನಿಸಬೇಕು. ಎದುರಾಳಿಗಳು ನಿಮ್ಮ ಮುಂದೆ ದುರ್ಬಲರಾಗ್ತಾರೆ, ಆದರೆ ನಮ್ಮ ವಿರೋಧಿಗಳು ನಮ್ಮ ಎದುರುಗಡೆ ಸೋತರು ಅಂತ ಸಂತೋಷ ಪಡೋದಕ್ಕಿಂತ ನಮ್ಮ ಒಳ್ಳೆತನಕ್ಕೆ ಅವರು ಸೋತರು ಅಂತಕ್ಕಂತಹ ಭಾವನೆ ಇದೆಯಲ್ಲ, ಅದು ಬಹಳ ಮುಖ್ಯವಾಗತ್ತೆ. ನಮಗಿರ್ತಕ್ಕಂತಹ ಜನಬಲವೋ ಧನಬಲವೋ ಅಥವಾ ಬೇರೆ ಇನ್ಯಾವುದೋ ವಾಮಮಾರ್ಗದ ಶಕ್ತಿಯನ್ನು ನೋಡಿ ಅವರು ಹೆದರೋದಕ್ಕಿಂತ ನಮ್ಮ ಬುದ್ಧಿವಂತಿಕೆಯನ್ನು, ನಮ್ಮ ವಿದ್ಯಾವಂತತೆಯನ್ನು, ಜೊತೆಗೆ ನಮ್ಮಲ್ಲಿರ್ತಕ್ಕಂತಹ ಸಾತ್ವಿಕ ಭಾವವನ್ನು, ಹಾಗೆ ನಮ್ಮ ಒಳಿತನ್ನು, ನಮ್ಮ ನಡವಳಿಕೆಯನ್ನು, ನಮ್ಮ ವರ್ತನೆಯನ್ನು ನೋಡಿ ಅವರು ಸೋತರು ಅಂತಾದರೆ ನಿಜವಾಗಲೂ ಅದು ಶಾಶ್ವತವಾದಂತಹ ಸಮಾಧಾನ. ಆ ರೀತಿ ಇರಬೇಕೇ ಹೊರತು ವಾಮಮಾರ್ಗ ಅಲ್ಲ ಅಂತಕ್ಕಂಥದ್ದು. ಉದ್ಯೋಗದಲ್ಲಿ ಕೆಲಸದ ಹೊರೆ ಹೆಚ್ಚಾಗಿರುತ್ತೆ,
ಅನಿವಾರ್ಯವಾಗಿ ಎಲ್ಲ ಕೆಲಸಗಳನ್ನು ಮಾಡಿ ಮುಗಿಸಲೇಬೇಕಾದಂಥದ್ದು, ಸೋಮಾರಿತನವೋ ಅಥವಾ ನಾಳೆಗೆ ಆ ಕೆಲಸವನ್ನು ಮುಂದೂಡ್ತಕ್ಕಂಥದ್ದು ಯಾವುದಕ್ಕೂ ಅವಕಾಶಗಳು ಇಲ್ಲದೇ ಇರತಕ್ಕಂಥದ್ದು. ನಿಂತು ಹೋಗಿದ್ದಂತಹ ಕೆಲಸ ಅಥವಾ ಬೇಡ ಅಂತ ಹೇಳಿ ಬಿಟ್ಟಿದ್ದಂತಹ ಕೆಲಸ ಇದ್ದಕ್ಕಿದ್ದ ಹಾಗೆ ಪ್ರಾರಂಭವಾಗ್ತಕ್ಕಂತಹ ಯೋಜನೆಗಳು ಶುರುವಾಗುತ್ತೆ. ಅದಕ್ಕೆ ಏನೋ ಪೂರಕವಾದಂತಹ ಒಂದು ವ್ಯವಸ್ಥೆ ಆ ಕ್ಷಣದಲ್ಲಿ ಗೊತ್ತಾಗ್ತಕ್ಕಂಥದ್ದಾಗುತ್ತೆ. ವಿದ್ಯಾರ್ಥಿಗಳು ವಿಶೇಷವಾಗಿ ಸರಸ್ವತಿ ದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಲಿ.